ಡಿಯರ್ ಸ್ಟೂಡೆಂಟ್ಸ್, ಲಿನಿಕ್ಸ್ ಲ್ಯಾಬ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಶೆಲ್ ಸ್ಕ್ರಿಪ್ಟ್ ನಂಬರ್ 4ನ ಕಲಿಯೋಣ. ಶೆಲ್ ಸ್ಕ್ರಿಪ್ಟ್ ನಂಬರ್ 4ಅಲ್ಲಿ ಏನಿದೆ ಅಂತ ನೋಡೋಣ. ಶೆಲ್ ಸ್ಕ್ರಿಪ್ಟ್ ನಂಬರ್ 4ನ ಬರೆಯೋದು ಹೆಂಗೆ, ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ, ಔಟ್ಪುಟ್ ಏನು ಬರುತ್ತೆ ಅಂತ ಇವತ್ತು ನಾವು ಕಲಿಯೋಣ ಮಕ್ಕಳ. ಸೊ ಶೆಲ್ ಸ್ಕ್ರಿಪ್ಟ್ ನಂಬರ್ 4 ಈ ಥರ ಇರುತ್ತೆ. ಇಟ್ ಈಸ್ ಜಸ್ಟ್ ಎನ್ ಎಕ್ಸ್ಟೆನ್ಷನ್ ಆಫ್ ಶೆಲ್ ಸ್ಕ್ರಿಪ್ಟ್ ನಂಬರ್ 3 ಮಕ್ಕಳ. ಶೆಲ್ ಸ್ಕ್ರಿಪ್ಟ್ ನಂಬರ್ 3 ನಲ್ಲಿ ವಿ ಫೋಕಸ್ಡ್ ಆನ್ 3 ಎನ್ವೈರನ್ಮೆಂಟ್ ವೇರಿಯಬಲ್ಸ್. 4 ಎಕ್ಸ್ಟೆನ್ಷನ್ ಆಫ್ ದಟ್ ಮತ್ತೆ ಕೆಲವು ಎನ್ವೈರನ್ಮೆಂಟ್ ವೇರಿಯಬಲ್ನ ಕಲಿಯೋದಕ್ಕೋಸ್ಕರ ಶೆಲ್ ಸ್ಕ್ರಿಪ್ಟ್ ನಂಬರ್ 4ನ ಬರೆಯೋದಕ್ಕೆ ಹೇಳಿದ್ದಾರೆ. ಈಗ ನಾವು ನೋಡೋಣ ವಾಟ್ ಈಸ್ ದಿ ಪ್ರಾಬ್ಲಮ್ ಡೆಫಿನೇಷನ್ ಆಫ್ ಶೆಲ್ ಸ್ಕ್ರಿಪ್ಟ್ ನಂಬರ್ 4 ಇನ್ ಲಿನಿಕ್ಸ್ ಲ್ಯಾಬ್. ಲಿನಿಕ್ಸ್ ಲ್ಯಾಬ್ ಅಲ್ಲಿ ಶೆಲ್ ಸ್ಕ್ರಿಪ್ಟ್ ನಂಬರ್ 4 ಪ್ರಾಬ್ಲಮ್ ಡೆಫಿನೇಷನ್ ಏನು ಅಂತ ತಿಳ್ಕೊಂಬನ ಮಕ್ಕಳ. ಈಗ ಶೆಲ್ ಸ್ಕ್ರಿಪ್ಟ್ ನಂಬರ್ 4 ಪ್ರಾಬ್ಲಮ್ ಡೆಫಿನೇಷನ್ ಈ ತರ ಇರುತ್ತೆ. ರೈಟ್ ಶೆಲ್ ಸ್ಕ್ರಿಪ್ಟ್ ಟು ಶೋ ವೇರಿಯಸ್ ಸಿಸ್ಟಮ್ ಕನ್ಫಿಗರೇಷನ್ಸ್ ಲೈಕ್. ಮಕ್ಕಳ ಇದೇ ಲೈನ್ ಇತ್ತು ಎಲ್ಲಿ ಶೆಲ್ ಸ್ಕ್ರಿಪ್ಟ್ ನಂಬರ್ 3 ನಲ್ಲೂ ಸಹ. ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇಸ್ ಸಂಬಂಧಪಟ್ಟಂಗೆ ಸಿಸ್ಟಮ್ ಕನ್ಫಿಗರೇಷನ್ ಇಸ್ ಸಂಬಂಧಪಟ್ಟಂತ ಕೆಲವು ಮಾಹಿತಿಗಳನ್ನ ಕಲೀರಿ ಅಂತ ಹೇಳ್ತಾ ಇದೆ ಈ ಶೆಲ್ ಸ್ಕ್ರಿಪ್ಟ್. ರೈಟ್ ಎ ಶೆಲ್ ಸ್ಕ್ರಿಪ್ಟ್ ಟು ಶೋ ವೇರಿಯಸ್ ಸಿಸ್ಟಮ್ ಕನ್ಫಿಗರೇಷನ್ಸ್ ಲೈಕ್. ಶೆಲ್ ಸ್ಕ್ರಿಪ್ಟ್ ನಂಬರ್ 4 ಅಲ್ಲಿ ಏನೇನ್ ಮಾಡ್ಬೇಕಂತೆ? ಯುವರ್ ಆಪರೇಟಿಂಗ್ ಸಿಸ್ಟಮ್ ಟೈಪ್. ನೀವು ಈಗ ಬಳಸ್ತಾ ಇರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ ಟೈಪ್ ಯಾವುದು ಅಂತ ಹೇಳ್ಬೇಕಂತೆ. ಮೊದಲನೇ ಕೆಲಸ. ಎರಡನೇ ಕೆಲಸ ಹೇಳ್ತಾರೆ ಯುವರ್ ಕರೆಂಟ್ ಪಾತ್ ಸೆಟ್ಟಿಂಗ್. ನೀವು ಈಗ ಕೆಲಸ ಮಾಡ್ತಿರ್ತಕ್ಕಂಥ ಜಾಗದ ಆದಿ ಯಾವುದು, ಪಾತ್ ಸೆಟ್ಟಿಂಗ್. ಇದೆಲ್ಲದನ್ನು ನಾವು ಕಮ್ಯಾಂಡ್ ಅಲ್ಲಿ ಕಲ್ತಿದೀವಿ. ಪಾತ್ ಅಂತಕ್ಕಂಥ ಒಂದು ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡಿದೀವಿ. PWD ಅಂತಕ್ಕಂಥ ಒಂದು ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ದಟ್ ಇನ್ಫಾರ್ಮೇಶನ್. ಬಟ್ ಆ ಪಾತ್ನ ಡಿಸ್ಪ್ಲೇ ಮಾಡೋದಕ್ಕೆ ನಮ್ಮ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಒಂದು ಸಪ್ರೇಟ್ ಎನ್ವೈರನ್ಮೆಂಟ್ ವೇರಿಯಬಲ್ಲು ಸಹ ಬರುತ್ತೆ. ಅದನ್ನು ಕಲಿಯೋದಕ್ಕೋಸ್ಕರನೇ ಈ ಎರಡನೇ ಲೈನ್ ಹೇಳಿರೋದು ಯುವರ್ ಕರೆಂಟ್ ಪಾತ್ ಸೆಟ್ಟಿಂಗ್. ನೀವು ವರ್ಕ್ ಮಾಡ್ತಾ ಇರ್ತಕ್ಕಂಥ, ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥ ಡೈರೆಕ್ಟರಿ ಪಾತ್ ಸೆಟ್ಟಿಂಗ್ ಏನಿದೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದಾರೆ ಎರಡನೇ ಪಾಯಿಂಟ್ ಅಲ್ಲಿ. ಯುವರ್ ಕರೆಂಟ್ ಪಾತ್ ಸೆಟ್ಟಿಂಗ್. ಮೂರನೇದೇನಂತೆ ಯುವರ್ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ. ನಾನು ಆಲ್ರೆಡಿ ಹೇಳಿದೆ ನಿಮಗೆ ಯುವರ್ PWD ಅಂತ ಒಂದು ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡಿಬಿಟ್ಟಿದ್ದೀವಿ ಹಿಂದೆ ಅಂತಾನೆ. PWD ಕಮಾಂಡಿಗೆ ಈಕ್ವಲೆಂಟ್ ಆದಂತ ಇನ್ನ ಒಂದು ಎನ್ವೈರನ್ಮೆಂಟ್ ವೇರಿಯಬಲ್ ಇದೆ, ಅದೇ ಕೆಲಸ ಮಾಡೋದಕ್ಕೆ. ಅದನ್ನ ಕಲಿಯೋದಕ್ಕೋಸ್ಕರನೇ ಈ ಲೈನ್ ಹೇಳ್ತಾ ಇರೋದಿಲ್ಲಿ ಯುವರ್ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಅಂತ. ಇದಾದ ಮೇಲೆ 4ನೇ ಕೆಲಸ ಹೇಳ್ತಾ ಇದ್ದಾರೆ. 4ನೇ ಕೆಲಸ ಏನಪ್ಪಾ ಅಂದ್ರೆ ಶೋ ಆಲ್ ಅವೈಲಬಲ್ ಶೆಲ್ಸ್. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ನೀನ್ ಯಾವ ಸೆಲ್ ಯೂಸ್ ಮಾಡ್ತಿದ್ಯಪ್ಪ ಅಂದ್ರೆ ಐ ಆಮ್ ಯೂಸಿಂಗ್ BASH ಅಂತ. BASH ಅಂತ ಒಂದೇ ಶೆಲ್ ಇರೋದಾ ಅಂತ ಕೇಳಿದ್ರೆ ಇಲ್ಲ. ಈಗ ಇಲ್ಲಿ ಹೇಳ್ಬೇಕು ನೀವು ಏನಂತ ಅಂದ್ರೆ ಯಾವ್ಯಾವ ಸೆಲ್ ಇದೆ ಎಲ್ಲದನ್ನು ಡಿಸ್ಪ್ಲೇ ಮಾಡು. ನಿನ್ನ ಎನ್ವೈರನ್ಮೆಂಟ್ ಅಲ್ಲಿ, ನಿನ್ನ ಲಿನಿಕ್ಸ್ ಸಿಸ್ಟಮ್ ಎನ್ವೈರನ್ಮೆಂಟ್ ಅಲ್ಲಿ ಯಾವ್ಯಾವ ಶೆಲ್ಸ್ ಇದೆ ಅವೆಲ್ಲವನ್ನು ಡಿಸ್ಪ್ಲೇ ಮಾಡು ಅಂತ ಕೇಳ್ತಾ ಇದ್ದಾರೆ 4ನೇ ಪಾಯಿಂಟ್. ಇಷ್ಟಕ್ಕೆ ನಾವು ಪ್ರಾಬ್ಲಮ್ ಡೆಫಿನೇಷನ್ ಆಫ್ ಶೆಲ್ ಸ್ಕ್ರಿಪ್ಟ್ ನಂಬರ್ 4 ಇನ್ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಅಥವಾ ಲಿನಿಕ್ಸ್ ಲ್ಯಾಬ್ ಅಂತ ಹೇಳ್ತೀವಿ ಮಕ್ಕಳ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ದಯವಿಟ್ಟು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಶೆಲ್ ಸ್ಕ್ರಿಪ್ಟ್ ನಂಬರ್ 4 ಏನ್ ಕೆಲಸ ಮಾಡಬೇಕು? ರೈಟ್ ಶೆಲ್ ಸ್ಕ್ರಿಪ್ಟ್ ಟು ಶೋ ವೇರಿಯಸ್ ಸಿಸ್ಟಮ್ ಕನ್ಫಿಗರೇಷನ್ ಲೈಕ್ ನಂಬರ್ 1 ಯುವರ್ ಆಪರೇಟಿಂಗ್ ಸಿಸ್ಟಮ್ ಟೈಪ್. ನೀವು ಈಗ ಬಳಸ್ತಾ ಇರ್ತಕ್ಕಂಥ ಆಪರೇಟಿಂಗ್ ಸಿಸ್ಟಮ್ ಟೈಪ್ ಯಾವುದು ಅಂತ ಹೇಳಬೇಕು. ಫಸ್ಟ್ ಕೆಲಸ.
ಸೆಕೆಂಡ್ ಜಾಬ್ ಯುವರ್ ಕರೆಂಟ್ ಪಾತ್ ಸೆಟ್ಟಿಂಗ್. ನಿಮ್ಮ ಕರೆಂಟ್ ಲಾಗಿನ್ ಯೂಸರ್ ಇಂದ ಇರ್ತಕ್ಕಂಥ ಪಾತ್ ಯಾವುದು ಹೇಳಿ, ಕರೆಂಟ್ ಪಾತ್ ಸೆಟ್ಟಿಂಗ್ ಹೇಳಿ, ಎರಡನೇ ಕೆಲಸ. ಮೂರನೇ ಕೆಲಸ ಏನು, ಯುವರ್ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ. ನೀವು ಈಗ ಲಾಗಿನ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಯಾವುದು, ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ ಯಾವುದು ಹೇಳಿ, ಮೂರನೇ ಕೆಲಸ. ನಾಲ್ಕನೇ ಕೆಲಸ ಏನು, ಶೋ ಆಲ್ ಅವೈಲಬಲ್ ಸೆಲ್ಸ್. ನಾನು ಆಗಲೇ ಪ್ರೀವಿಯಸ್ ಸ್ಕ್ರಿಪ್ಟ್ ಅಲ್ಲಿ ಹೇಳಿದೆ, ವಿ ಆರ್ ಯೂಸಿಂಗ್ ಕರೆಂಟ್ಲಿ ಲಾಗ್ಡ್ ಇನ್ ಯೂಸರ್ ಈಸ್ ಯೂಸಿಂಗ್ BASH ಸೆಲ್ ಅಂತ. BASH ಸೆಲ್ ಒಂದೇನ ಇರೋ ಅಂದ್ರೆ ಇಲ್ಲ, ತುಂಬಾ ಸೆಲ್ಸ್ ಇದೆ. ಯಾವ ಸೆಲ್ಸ್ ಕನ್ಫಿಗರ್ ಆಗಿದೆ ಈ ಎನ್ವೈರನ್ಮೆಂಟ್ಗೆ ಅದನ್ನು ಸಹ ತೋರಿಸಿ ಅಂತ ಕೇಳ್ತಾರೆ. ನಾಲ್ಕನೇ ಕೆಲಸ, ಶೋ ಆಲ್ ಅವೈಲಬಲ್ ಶೆಲ್ಸ್. ಇಷ್ಟಕ್ಕೆ ನಾವು ಪ್ರಾಬ್ಲಮ್ ಡೆಫಿನೇಷನ್ ಅಂತ ಕರಿತೀವಿ. ಇಷ್ಟು ಔಟ್ಪುಟ್ ಹೆಂಗಿರುತ್ತೆ, ವಾಟ್ ಈಸ್ ದಿ ಔಟ್ಪುಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಅಂದ್ರೆ ಈ ತರ ನೋಡ್ಬೇಕು ಮಕ್ಕಳ. ನೀವು ನೋಡಿ, ಆಸ್ ಯೂಸಿಯಲ್ ಯು ಆರ್ ಗೋಯಿಂಗ್ ಟು ರೈಟ್ ಎ ಶೆಲ್ ಸ್ಕ್ರಿಪ್ಟ್. ನೀವು ಕಂಪ್ಯೂಟರ್ ಟರ್ಮಿನಲ್ ಅಲ್ಲಿ ಅಥವಾ ಎಡಿಟರ್ ಅಲ್ಲಿ ಎಂಟ್ರಿ ಮಾಡ್ತೀರಾ ಶೆಲ್ ಸ್ಕ್ರಿಪ್ಟ್ ನಂಬರ್ 4. ಎಂಟ್ರಿ ಮಾಡಿ ಆದ್ಮೇಲೆ ಆ ಶೆಲ್ ಸ್ಕ್ರಿಪ್ಟ್ ನ ಸ್ಟೋರ್ ಮಾಡ್ತೀರಾ ಬೈ ಪ್ರೊವೈಡಿಂಗ್ ಸಮ್ ಪರ್ಟಿಕ್ಯುಲರ್ ಫೈಲ್ ನೇಮ್. ನಾನು ಶೆಲ್ ಸ್ಕ್ರಿಪ್ಟ್ ನಂಬರ್ 4 ಗೆ ಕೊಟ್ಟಿರ್ತಕ್ಕಂಥ ಹೆಸರೇನಪ್ಪ ಅಂದ್ರೆ PRG4 ಅಂತ. ಇಟ್ ಈಸ್ ಎ ಶೆಲ್ ಸ್ಕ್ರಿಪ್ಟ್ 4 ಅಥವಾ 4th ಶೆಲ್ ಸ್ಕ್ರಿಪ್ಟ್. ಅದಕ್ಕೋಸ್ಕರ PRG4 ಅಂತ ಕೊಟ್ಟಿದ್ದೀನಿ. .sh ಏನ್ ಹೇಳುತ್ತೆ ಅಂದ್ರೆ ಈ PRG4 ಅಂತಕ್ಕಂಥದ್ದು ಒಂದು ಶೆಲ್ ಸ್ಕ್ರಿಪ್ಟ್ ಅಂತ ಹೇಳುತ್ತೆ. ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ವಿ ನೀಡ್ ಟು ಟೈಪ್ sh ಫಾಲೋಡ್ ಬೈ ಪ್ರೋಗ್ರಾಮ್ ನೇಮ್ ಇನ್ ಫ್ರಂಟ್ ಆಫ್ ಎ ಕಮಾಂಡ್ ಪ್ರಾಂಪ್ಟ್. ಕಮಾಂಡ್ ಪ್ರಾಂಪ್ಟ್ ಮುಂದೆ ನೀವು sh ಅಂತ ಟೈಪ್ ಹೊಡಿಬೇಕು, ಸ್ಪೇಸ್ ಕೊಡಬೇಕು, ಫಾಲೋಡ್ ಬೈ ಯುವರ್ ಸ್ಕ್ರಿಪ್ಟ್ ನೇಮ್ PRG4.sh. ನೀವು ಬರೆದಿರ್ತಕ್ಕಂಥ ಸ್ಕ್ರಿಪ್ಟ್ ಅಲ್ಲಿ ಯಾವುದೇ ತರಹ ಎರರ್ಸ್ ಇಲ್ಲಪ್ಪ ಅಂದ್ರೆ ಯು ವಿಲ್ ಗೆಟ್ ಅನ್ ಔಟ್ಪುಟ್ ಲೈಕ್ ದಿಸ್. ಈ ತರ ನಿಮ್ಗೆ ಔಟ್ಪುಟ್ ಬರುತ್ತೆ. ಒಂದು ವೇಳೆ ನೀವು ಬರೆದಂತ ಶೆಲ್ ಸ್ಕ್ರಿಪ್ಟ್ PRG4.sh ಅಲ್ಲಿ ಏನಾದ್ರೂ ಎರರ್ಸ್ ಇದ್ರೆ ಈ ಔಟ್ಪುಟ್ ಜಾಗದಲ್ಲಿ ಆ ಎರರ್ಸ್ ಬರುತ್ತೆ. ಆ ಎರರ್ಸ್ ನ ಓದಿ ನೀವು ವಾಪಸ್ಸು ಈ PRG4.sh ಗೆ ಹೋಗಿ ಎಡಿಟರ್ ಅಲ್ಲಿ PRG4.sh ನ ರಿಪೇರಿ ಮಾಡಿದ ಮೇಲೆ ಮಾತ್ರ ಯು ವಿಲ್ ಗೆಟ್ ಔಟ್ಪುಟ್ ಆಫ್ ದಿಸ್ ಕೈಂಡ್. ನಾನು ಹೇಳ್ತಾ ಇದ್ದೀನಿ, ಈಗ ನಾನು ಕರೆಕ್ಟಾಗಿ ಬರೆದಿದ್ದೀನಿ. PRG4.sh ಅಲ್ಲಿ ಯಾವುದೇ ತರದ ಎರರ್ ಇಲ್ಲ. ಸೊ ನಾನು sh ಫಾಲೋಡ್ ಬೈ ಸ್ಪೇಸ್ ಫಾಲೋಡ್ ಬೈ PRG4.sh ಅಂತ ಟೈಪ್ ಹೊಡೆದ್ರೆ ನನಗೆ ಔಟ್ಪುಟ್ ಈ ತರ ಬರುತ್ತೆ. ಏನಂತ ಬರುತ್ತೆ, ಯೂಸರ್ OS ಟೈಪ್ ಕೋಲನ್, ಅಗೈನ್ ಇಟ್ ಈಸ್ ಎ ಸ್ಟ್ರಿಂಗ್. ಇದು ಸ್ಟ್ರಿಂಗು. ಈ ಸ್ಟ್ರಿಂಗ್ ಮುಂದೆ ಏನಂತ ಬಂದಿದೆ, ಲಿನಿಕ್ಸ್ :GNU. This is basically an operating system type. ಇದು ಆಪರೇಟಿಂಗ್ ಸಿಸ್ಟಮ್ ಟೈಪ್. ಯಾವ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾ ಇದೀವಿ, ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಯೂಸ್ ಮಾಡ್ತಾ ಇದೀವಿ. ದಿಸ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಈಸ್ ಅವೈಲಬಲ್ ಇನ್ ಒಂದು ನಿರ್ದಿಷ್ಟವಾದ ಎನ್ವೈರನ್ಮೆಂಟ್ ವೇರಿಯಬಲ್. ಪ್ರೋಗ್ರಾಮ್ ಟ್ರೇಸ್ ಮಾಡ್ಬೇಕಾದ್ರೆ ಹೇಳ್ಕೊಡ್ತೀನಿ. ಆ ಎನ್ವೈರನ್ಮೆಂಟ್ ವೇರಿಯಬಲ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಲಿನಿಕ್ಸ್ :GNU ಟೈಪ್ ಪ್ರಿಂಟ್ ಆಗಿದೆ ಇಲ್ಲಿ. ಇದಾದ್ಮೇಲೆ ಅಲ್ಲಿ ಕರೆಂಟ್ ಪಾತ್ ಸೆಟ್ಟಿಂಗ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಕರೆಂಟ್ ಪಾತ್ ಸೆಟ್ಟಿಂಗ್ ಕೋಲನ್ ಸ್ಟ್ರಿಂಗು. ಈ ಪಾತ್ ನ ನೋಡೋದಕ್ಕೆ ಇನ್ನೂ ಒಂದು ಎನ್ವೈರನ್ಮೆಂಟ್ ವೇರಿಯಬಲ್ ಇದೆ. ಆ ಎನ್ವೈರನ್ಮೆಂಟ್ ವೇರಿಯಬಲ್ ಅಲ್ಲಿ ಇಷ್ಟು ಪಾತ್ ಇರುತ್ತೆ ನಮ್ಮ ಲಿನಿಕ್ಸ್ ಎನ್ವೈರನ್ಮೆಂಟ್ ಅಲ್ಲಿ. ಇಲ್ಲಿಂದ ಹಿಡಿದು ಇಲ್ಲೇವರೆಗೂ ಇರ್ತಕ್ಕಂಥದ್ದು ಕರೆಂಟ್ ಪಾತ್ ಸೆಟ್ಟಿಂಗ್ ಆಗುತ್ತೆ. /user ಇದು ಸ್ಲ್ಯಾಶ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ರೂಟ್ ಡೈರೆಕ್ಟರಿ, ಅಲ್ಲಿ ಸಬ್ ಡೈರೆಕ್ಟರಿ USR, ಅಲ್ಲಿ ಸಬ್ ಡೈರೆಕ್ಟರಿ ಲಿಬ್, ಅಲ್ಲಿ ಸಬ್ ಡೈರೆಕ್ಟರಿ ಲೈಟ್ DM, ಅಲ್ಲಿ ಸಬ್ ಡೈರೆಕ್ಟರಿ ಅಗೈನ್ ಲೈಟ್ DM :
ನಿಮಗೆ ನೀವು ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಕಂಪ್ಯೂಟರಲ್ಲಿ ಇದೇ ಔಟ್ಪುಟ್ ಬರುತ್ತೆ ಅಂತ ತಿಳ್ಕೋಬಾರ್ದು. ಬಿಕಾಸ್ ನೀವು ಕೂತು ಎಂಟ್ರಿ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಏನು ಪಾತ್ ಸೆಟ್ ಆಗಿರುತ್ತೋ ಆ ಪಾತ್ ಇಲ್ಲಿ ಬರುತ್ತೆ. ನಾನು ಎಂಟ್ರಿ ಮಾಡಿರ್ತಕ್ಕಂಥ ಕಂಪ್ಯೂಟರಲ್ಲಿ ಪಾತ್ ಈ ತರ ಸೆಟ್ ಆಗಿತ್ತು, ಅದಕ್ಕೋಸ್ಕರ ಈ ತರ ಔಟ್ಪುಟ್ ಬರುತ್ತೆ. ಇದು ಕರೆಂಟ್ ಪಾತ್ ಸೆಟ್ಟಿಂಗ್ ಸಂಬಂಧಪಟ್ಟಂತ ಔಟ್ಪುಟ್. ಇದೇ ಸ್ಕ್ರಿಪ್ಟ್ ಅಲ್ಲಿ ಇನ್ನೇನು ಕೇಳಿದಾರೆ ಅವರು, ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ, ನೀವೀಗ ಕೆಲಸ ಮಾಡ್ತಾ ಇರ್ತಕ್ಕಂಥ ವರ್ಕಿಂಗ್ ಡೈರೆಕ್ಟರಿ ಯಾವುದು ಪ್ರಿಂಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಯಾವ ವರ್ಕಿಂಗ್ ಡೈರೆಕ್ಟರಿನಲ್ಲಿ ಪ್ರಿಂಟ್ ಕೆಲಸ ಮಾಡ್ತಿದ್ದೀವಿ ನಾವು, /CS/PC1 ಇಟ್ ಈಸ್ ಎ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಪ್ರಿಂಟ್ ಆಯ್ತು. ನೆಕ್ಸ್ಟ್ ಹೇಳಿದೆ ನಾನು ಅವೈಲಬಲ್ ಸೆಲ್ಸ್ನೆಲ್ಲ ಪ್ರಿಂಟ್ ಮಾಡಿ ಅಂತ. ಸೊ ಕರೆಂಟ್ ಅವೈಲಬಲ್ ಸೆಲ್ಸ್ ಯಾವ್ಯಾವ ಇದೆ ಅಂದ್ರೆ /etc ರೂಟ್ ಡೈರೆಕ್ಟರಿನಲ್ಲಿ ಸಬ್ ಡೈರೆಕ್ಟರಿ etc ಅಂತ ಇದೆ, ಅಲ್ಲೇ ಒಂದು ಶೆಲ್ ಇದೆ, ಶೆಲ್ಸ್ ಕೋಲನ್. ವ್ಯಾಲಿಡ್ ಲಾಗಿನ್ ಸೆಲ್ಸ್ ಯಾವ್ಯಾವ ಇದಾವಪ್ಪ ಅಂದ್ರೆ ನೋಡಿ, /bin sh ಅಂತ ಒಂದು ಸೆಲ್ ಇದೆ, /bin DASH ಅಂತ ಇನ್ನೂ ಒಂದು ಶೆಲ್ ಇದೆ, /bin BASH ಅಂತ ಇನ್ನೂ ಒಂದು ಶೆಲ್ ಇದೆ, /bin /RBASH ಅಂತ ಇನ್ನೂ ಒಂದು ಸೆಲ್ ಇದೆ. ಇಷ್ಟು ಸೆಲ್ಸು ಈಗ ನಾವು ಕೂತು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಕ್ಕಂಥ ಕಂಪ್ಯೂಟರಲ್ಲಿ ಲಿನಿಕ್ಸ್ ಎನ್ವೈರನ್ಮೆಂಟ್ ಅಲ್ಲಿ ಇದೆ. ಇಷ್ಟು ಔಟ್ಪುಟ್ ಬರೋದಕ್ಕೆ ನಾವು ಏನು ಸ್ಕ್ರಿಪ್ಟ್ ಬರಿಬೇಕು ಅಂತ ಕೇಳಿದ್ರೆ ವಿ ನೀಡ್ ಟು ಸೇ ಲೈಕ್ ದಿಸ್ ಮಕ್ಕಳ. ಈ ಸ್ಕ್ರಿಪ್ಟ್ ನೋಡಿ 1 2 3 4 5 6 ಈ 6 ಲೈನ್ ಎಂಟ್ರಿ ಮಾಡಿದ್ರೆ ನಿಮ್ಮ ಕಂಪ್ಯೂಟರ್ನಲ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಔಟ್ಪುಟ್. ನಾನೀಗ ಏನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಆ ಔಟ್ಪುಟ್ ನಿಮಗೆ ಬರುತ್ತೆ. ಪ್ರೀವಿಯಸ್ ಸ್ಕ್ರಿಪ್ಟಲ್ಲಿ ಇದಿರಲಿಲ್ಲ, ಇಲ್ಲಿ ಯಾಕೆ ಸರ್ ಇನ್ಕ್ಲೂಡ್ ಮಾಡಿದಿರಾ ಅಂತ ನಿಮಗೆ ಸಂಶಯ ಬಂದರೆ, ಅನುಮಾನ ಬಂದರೆ, ಯು ಕ್ಯಾನ್ ಇನ್ಕ್ಲೂಡ್ ದಿಸ್ ದೇರ್ ಆಲ್ಸೋ, ಅಲ್ಲೂ ಸಹ ಇನ್ಕ್ಲೂಡ್ ಮಾಡ್ಬೋದು. ನಾನು ಸೆಲ್ ಸ್ಕ್ರಿಪ್ಟ್ ನಂಬರ್ 2ನಲ್ಲಿ ಇನ್ಕ್ಲೂಡ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದನ್ನು, ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಅಂತ. ಎಕ್ಸ್ಪ್ಲೇಟಿವ್ ಸಿಂಬಲ್ /bin /BASH ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಅಂತ ನಾನು ಕಂಪೇರ್ ಮಾಡಿನೇ ಹೇಳ್ಕೊಟ್ಟಿದ್ದೀನಿ ನಿಮಗೆ. ನೀವು ಸಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಬರೆದಿದ್ದೀರಾ, ನೀವು ಬರೀತಕ್ಕಂಥ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ವೆರಿ ಫಸ್ಟ್ ಲೈನ್ /include stdio.h ಅಂತ ಹೇಳ್ತೀರಾ. stdio.h is basically an header file. It is going to provide a meaning for scanf, printf, etc. ಅದಕ್ಕೋಸ್ಕರ ನಿಮ್ಮ ಪ್ರೋಗ್ರಾಮ್ನಲ್ಲಿ ನೀವು ಸ್ಕ್ಯಾನ್ಎಫ್ ಪ್ರಿಂಟ್ಎಫ್ನ ಬಳಸ್ತಾ ಇದ್ರೆ stdio.h ನ ಇನ್ಕ್ಲೂಡ್ ಮಾಡಿ ಅಂತ ಸಿ ಪ್ರೋಗ್ರಾಮ್ಸ್ ಅಲ್ಲಿ ಅಥವಾ ಸಿ ಲ್ಯಾಂಗ್ವೇಜ್ ನಲ್ಲಿ ಹೇಳ್ತಾರೆ. ಅದೇ ಸ್ಟೈಲಲ್ಲಿ ನೀವು ಈ ಸ್ಕ್ರಿಪ್ಟ್ನ 5 ಲೈನ್ ಸ್ಕ್ರಿಪ್ಟ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಯಾವ ಶೆಲ್ನ ಬಳಸ್ತೀರಾ, ಆ ಶೆಲ್ ಯಾವ ಜಾಗದಲ್ಲಿದೆ ಲಿನಿಕ್ಸ್ ಫೈಲ್ ಸಿಸ್ಟಮ್ನಲ್ಲಿ, ಆ ಶೆಲ್ಲು ಯಾವ ಜಾಗದಲ್ಲಿದೆ ಅಂತ ಹೇಳಬೇಕು. ಆ ಕೆಲಸ ಮಾಡೋದಕ್ಕೆ ಯು ಮಸ್ಟ್ ಸೇ ಹ್ಯಾಶ್ ಎಕ್ಸ್ಕ್ಲೇಮೇಟರ್ ಸಿಂಬಲ್ / ಅಂದ್ರೆ ರೂಟ್ ಡೈರೆಕ್ಟರಿ. ರೂಟ್ ಡೈರೆಕ್ಟರಿನಲ್ಲಿ ಒಂದು ಸಬ್ ಡೈರೆಕ್ಟರಿ ಇದೆ, ಆ ಸಬ್ ಡೈರೆಕ್ಟರಿ ಹೆಸರು ಏನಪ್ಪ ಅಂದ್ರೆ ಬಿನ್ ಅಂತ. ಆ ಬಿನ್ ಸಬ್ ಡೈರೆಕ್ಟರಿನಲ್ಲಿ ಇರ್ತಕ್ಕಂಥ ಒಂದು ಶೆಲ್ನ ಬಳಸಿ ನಾನು ಈ 5 ಲೈನ್ಸ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಆ ಶೆಲ್ ಹೆಸರೇನಪ್ಪ ಅಂದ್ರೆ BASH ಅಂತ. ಆ ಶೆಲ್ ಹೆಸರು BASH ಅಂತ. ಇದು ಈ ಲೈನ್ ಅರ್ಥ. ಈ ಲೈನ್ ಆದಮೇಲೆ ವಿ ನೀಡ್ ಟು ಪ್ರೊವೈಡ್ ಅನ್ ಔಟ್ಪುಟ್ ಫಾರ್ ಆಲ್ ದಿಸ್ 4 ಟಾಸ್ಕ್. ಆಪರೇಟಿಂಗ್ ಸಿಸ್ಟಮ್ ಟೈಪ್ ಹೇಳಬೇಕು, ಕರೆಂಟ್ ಪಾತ್ ಸೆಟ್ಟಿಂಗ್ ಹೇಳಬೇಕು, ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಹೇಳಬೇಕು, ಎಲ್ಲ ಅವೈಲಬಲ್ ಶೆಲ್ಸ್ನ ಪ್ರಿಂಟ್ ಮಾಡಬೇಕು. ಈ ಕೆಲಸ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಎಕ್ಸಿಕ್ಯೂಟ್ ದೀಸ್ 5 ಲೈನ್ಸ್. ಈ 3 ಲೈನ್ಸ್ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. 5 ಲೈನ್ಸ್. ಏನೇನಲ್ಲಿ ಎಕೋ, ಇಟ್ ಈಸ್ ಎ ರಿಪಿಟೇಷನ್ ಅಗೇನ್, ಇಟ್ ಇಸ್ ಈಕ್ವಲೆಂಟ್ ಟು ಸಿ ಲ್ಯಾಂಗ್ವೇಜ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಔಟ್ಪುಟ್ನ ಪ್ರಿಂಟ್ ಮಾಡೋದಕ್ಕೆ ಎಕೋ ಕಮ್ಯಾಂಡ್ನ ಯೂಸ್ ಮಾಡ್ತೀವಿ. ಏನು ಔಟ್ಪುಟ್ ಪ್ರಿಂಟ್ ಮಾಡಪ್ಪ, ಪ್ರಿಂಟ್ ಎ ಸ್ಟ್ರಿಂಗ್, ಒಂದು ಸ್ಟ್ರಿಂಗ್ನ ಪ್ರಿಂಟ್ ಮಾಡು. ಏನು ಸ್ಟ್ರಿಂಗು, ಯೂಸರ್
OS ಟೈಪ್ ಕೋಲನ್ ನೋಡಿ, ಯೂಸರ್ OS ಟೈಪ್ ಕೋಲನ್ ಈ ಸ್ಟ್ರಿಂಗ್ ನ ಪ್ರಿಂಟ್ ಮಾಡು. ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಾವು ಕಲಿಬೇಕಾಗಿರೋದೇನಪ್ಪ ಅಂದ್ರೆ ಈ OS ಟೈಪ್ ಅಂತಕ್ಕಂಥದ್ದು. ಅಲ್ಲಿ ನಾನು ಹೇಳಿದೆ ಲಿನಿಕ್ಸ್ -GNU ಅಂತ ಹೇಳಿದೆ ಔಟ್ಪುಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ. ಆ ಲಿನಿಕ್ಸ್ -GNU ಅಂತಕ್ಕಂಥ ವ್ಯಾಲ್ಯೂ ಈಸ್ ಬೇಸಿಕಲಿ ಆನ್ OS ಟೈಪ್. ಅದು OS ಟೈಪ್. ಅದು ಆ OS ಟೈಪ್ ಲಿನಿಕ್ಸ್ -GNU ನ ಸ್ಟೋರ್ ಮಾಡೋದಕ್ಕೆ ನಮ್ಮ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಒಂದು ಎನ್ವೈರನ್ಮೆಂಟ್ ವೇರಿಯಬಲ್ ಸಿಗುತ್ತೆ ನಮಗೆ. ಆ ಎನ್ವೈರನ್ಮೆಂಟ್ ವೇರಿಯಬಲ್ ಹೆಸರೇನಪ್ಪ ಅಂದ್ರೆ ವಿಲ್ ಕಾಲ್ ದಟ್ ಹ್ಯಾಸ್ ಆನ್ OS ಟೈಪ್. ನೋಡಿ ಇಲ್ಲಿ OS ಟೈಪ್ ಇನ್ ಕ್ಯಾಪಿಟಲ್ ಲೆಟರ್ ಈಸ್ ಎ ಎನ್ವೈರನ್ಮೆಂಟ್ ವೇರಿಯಬಲ್. This environment variable is going to store a value. ಒಂದು ವ್ಯಾಲ್ಯೂನ ಸ್ಟೋರ್ ಮಾಡುತ್ತೆ OS ಟೈಪ್ ಅಂತಕ್ಕಂಥ ಎನ್ವೈರನ್ಮೆಂಟ್ ವೇರಿಯಬಲ್. ಏನ್ ವ್ಯಾಲ್ಯೂ ಸ್ಟೋರ್ ಮಾಡುತ್ತೆ? ಇಟ್ ಈಸ್ ಗೋಯಿಂಗ್ ಟು ಸ್ಟೋರ್ OS ಟೈಪ್. OS ಟೈಪ್ ಯಾವುದು ಅಂತ ವ್ಯಾಲ್ಯೂನ ಸ್ಟೋರ್ ಮಾಡುತ್ತೆ. ನಾವು ಎಂಟ್ರಿ ಮಾಡಿರ್ತಕ್ಕಂಥ ಎಕ್ಸಿಕ್ಯೂಟ್ ಮಾಡಿರ್ತಕ್ಕಂಥ ಟರ್ಮಿನಲ್ ಅಲ್ಲಿ ಇರ್ತಕ್ಕಂಥ OS ಟೈಪ್ ಯಾವ್ದಪ್ಪ ಅಂದ್ರೆ ಲಿನಿಕ್ಸ್ -GNU ಅಂತ. ಸೊ ಲಿನಿಕ್ಸ್ -GNU ಅಂತಕ್ಕಂಥ ಒಂದು ವ್ಯಾಲ್ಯೂ ಎನ್ವೈರನ್ಮೆಂಟ್ ವೇರಿಯಬಲ್ OS ಟೈಪ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ದೇರ್ಫೋರ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಫಸ್ಟ್ ಲೈನ್ ಔಟ್ಪುಟ್ ಫಾರ್ ದಿಸ್ ಲೈಕ್ ದಿಸ್. ಏನಂತ ಇದೆ ನೋಡಿ ಇಲ್ಲಿ, ಯೂಸರ್ OS ಟೈಪ್ ಕೋಲನ್ ಲಿನಿಕ್ಸ್ -GNU ಅಂತ ಬಂದಿದೆ ಔಟ್ಪುಟ್. ಇಟ್ ಈಸ್ ಬೇಸಿಕಲಿ ಎ ವ್ಯಾಲ್ಯೂ ಪ್ರೆಸೆಂಟ್ ಇನ್ ಎ ವೇರಿಯಬಲ್ ಕಾಲ್ಡ್ OS ಟೈಪ್. OS ಟೈಪ್ ಅಂತಕ್ಕಂಥ ಎನ್ವೈರನ್ಮೆಂಟ್ ವೇರಿಯಬಲ್ ಏನಿದೆಯಲ್ಲ ಇಲ್ಲಿ, ಈ ಎನ್ವೈರನ್ಮೆಂಟ್ ವೇರಿಯಬಲ್ ನಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ವ್ಯಾಲ್ಯೂ ಏನಪ್ಪಾ ಅಂದ್ರೆ ದಟ್ ವ್ಯಾಲ್ಯೂ ಇಸ್ ಬೇಸಿಕಲಿ ಲಿನಿಕ್ಸ್ -GNU. Therefore ಫಸ್ಟ್ ಲೈನ್ ಔಟ್ಪುಟ್ ಯೂಸರ್ OS ಟೈಪ್ ಕೋಲನ್ ಲಿನಿಕ್ಸ್ -GNU ಅಂತ ಬಂದಿದೆ. ಇದಾದ ಮೇಲೆ ಎರಡನೇ ಲೈನ್ ಏನ್ ಹೇಳಿದೆ, ಎಕೋ ಪ್ರಿಂಟ್ ಒನ್ ಮೋರ್ ಇನ್ಫಾರ್ಮೇಶನ್. ಏನ್ ಇನ್ಫಾರ್ಮೇಶನ್ ಪ್ರಿಂಟ್ ಮಾಡೋ? ಕರೆಂಟ್ ಪಾತ್ ಸೆಟ್ಟಿಂಗ್ ಕೋಲನ್. ಪ್ರಿಂಟ್ ಎ ಸ್ಟ್ರಿಂಗ್ ಕರೆಂಟ್ ಪಾತ್ ಸೆಟ್ಟಿಂಗ್ ಕೋಲನ್. ಸೊ ಕರೆಂಟ್ ಪಾತ್ ಸೆಟ್ಟಿಂಗ್ ಕೋಲನ್ ಅಂತ ಸ್ಟ್ರಿಂಗ್ ಪ್ರಿಂಟ್ ಆಗುತ್ತೆ. ಅದ್ರ ಮುಂದೆ ಏನಿದೆ, ಡಾಲರ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ಪಾತ್ ಅಂತ ಇದೆ. ದಿಸ್ ಪಾತ್ ಇನ್ ಕ್ಯಾಪಿಟಲ್ ಲೆಟರ್ PATH ಪಾತ್ ಅಂತಕ್ಕಂಥದ್ದು ಏನ ಪ್ರೊವೈಡ್ ಮಾಡುತ್ತಪ್ಪ ಅಂದ್ರೆ ಕರೆಂಟ್ಲಿ ಲಿನಿಕ್ಸ್ ಎನ್ವೈರನ್ಮೆಂಟ್ ಅಲ್ಲಿ ಸೆಟ್ ಆಗಿರ್ತಕ್ಕಂಥ ಪಾತ್ ನ ಸ್ಟೋರ್ ಮಾಡಿರುತ್ತೆ. ನಾನು ಆಗಲೇ ಹೇಳಿದೆ ನಿಮ್ಗೆ ದಿಸ್ ಈಸ್ ಎ ಪಾತ್ ಅಂತ. /usr ಇಂದ ಹಿಡಿದು ಇಲ್ಲೇನು ಗೇಮ್ಸ್ ಅಂತ ಇದೆಯಲ್ಲ, ಇಟ್ ಈಸ್ ಎ ಪಾತ್ ಅಸೋಸಿಯೇಟೆಡ್ ವಿತ್ ಮೈ ಕಂಪ್ಯೂಟರ್. ನನ್ನ ಕಂಪ್ಯೂಟರ್ ಪಾತ್ ಇದು. ಈ ಇಷ್ಟು ಸ್ಟ್ರಿಂಗು ಇಲ್ಲಿಂದ ಹಿಡಿದು ಇಲ್ಲೇವರೆಗೂ ಇರ್ತಕ್ಕಂಥ ಸ್ಟ್ರಿಂಗು ಒಂದು ವೇರಿಯಬಲ್ ಅಲ್ಲಿ ಎನ್ವೈರನ್ಮೆಂಟ್ ವೇರಿಯಬಲ್ ಅಲ್ಲಿ ಸೆಟ್ ಆಗಿರುತ್ತೆ. ಆ ಎನ್ವೈರನ್ಮೆಂಟ್ ವೇರಿಯಬಲ್ ಏನಪ್ಪ ಅಂದ್ರೆ ಪಾತ್ ಅಂತ. ಪಾತ್ ಇನ್ ಕ್ಯಾಪಿಟಲ್ ಲೆಟರ್. ಸೊ ಡಾಲರ್ ಪಾತ್ ಏನ್ ಮಾಡುತ್ತಪ್ಪ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಪ್ರಿಂಟ್ ಎ ವ್ಯಾಲ್ಯೂ ಪ್ರೆಸೆಂಟ್ ಇನ್ ಎ ಎನ್ವೈರನ್ಮೆಂಟ್ ವೇರಿಯಬಲ್ ಕಾಲ್ಡ್ ಪಾತ್. ಪಾತ್ ಅಂತಕ್ಕಂಥ ಎನ್ವೈರನ್ಮೆಂಟ್ ಅಲ್ಲಿ ವೇರಿಯಬಲ್ ಅಲ್ಲಿ ಏನು ವ್ಯಾಲ್ಯೂ ಇರುತ್ತೋ ಅದು ಪ್ರಿಂಟ್ ಆಗುತ್ತೆ. ಸೊ ಎಕೋ ಕರೆಂಟ್ ಪಾತ್ ಸೆಟ್ಟಿಂಗ್ ಕೋಲನ್ ಡಾಲರ್ ಪಾತ್ ಅಂದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಅನ್ ಔಟ್ಪುಟ್ ಏನಂತ ಬರುತ್ತೆ, ಕರೆಂಟ್ ಪಾತ್ ಸೆಟ್ಟಿಂಗ್ ಮುಂದೆನೆ ಬರುತ್ತೆ. ಇಲ್ಲಿ ಜಾಗ ಆಗಲ್ಲ ಅಂತ ನೆಕ್ಸ್ಟ್ ಲೈನಿಗೆ ತಳ್ಳಿದೀವಿ ನಾವು. ಸೊ ಇಷ್ಟು ಇನ್ಫಾರ್ಮೇಶನ್ ಇರುತ್ತೆ ಎಲ್ಲಪ್ಪ ಅಂದ್ರೆ ಪಾತ್ ಅಂತಕ್ಕಂಥ ಎನ್ವೈರನ್ಮೆಂಟ್ ವೇರಿಯಬಲ್ ಅಲ್ಲಿ. ಅದಕ್ಕೋಸ್ಕರನೇ ನಮಗೆ ಇಲ್ಲಿ ಈ ತರ ಔಟ್ಪುಟ್ ಬಂದಿದೆ. ನೀವು ಈ ಸ್ಕ್ರಿಪ್ಟ್ ನ ರನ್ ಮಾಡ್ತಕ್ಕಂಥ ಟರ್ಮಿನಲ್ ಅಲ್ಲಿ ಅಥವಾ ಕಂಪ್ಯೂಟರ್ ನಲ್ಲಿ ಏನು ಪಾತ್ ಸೆಟ್ ಆಗಿರುತ್ತೋ ಆ ಪಾತ್ ಇಲ್ಲಿ ಬರುತ್ತೆ. ಇದೇ ಬರಬೇಕು ಅಂತ ರೂಲ್ ಇಲ್ಲ. ಇದು ಎರಡನೇ ಲೈನ್ ಔಟ್ಪುಟ್. ಮೂರನೇ ಲೈನ್ ಏನ್ ಹೇಳ್ತಾ ಇದ್ದಾರೆ, ಎಕೋ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಕೋಲನ್. ಈಗ ಲಾಗಿನ್ ಆಗಿರ್ತಕ್ಕಂಥ ಯೂಸರು
ಕೆಲಸ ಮಾಡ್ತಾ ಇರ್ತಕ್ಕಂಥ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಯಾವುದು, ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ ಯಾವುದು, ಡಿಸ್ಪ್ಲೇ ದಟ್ ಇನ್ಫಾರ್ಮೇಶನ್ ಅಂತ ಕೇಳ್ತಾ ಇದ್ದಾರೆ. ಟು ಗೆಟ್ ಎ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಆರ್ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ ವಿ ಹ್ಯಾವ್ ಒನ್ ಮೋರ್ ಎನ್ವೈರನ್ಮೆಂಟ್ ವೇರಿಯಬಲ್. ಆ ಎನ್ವೈರನ್ಮೆಂಟ್ ವೇರಿಯಬಲ್ ಹೆಸರೇನಪ್ಪ ಅಂದ್ರೆ ಓಮ್ in capital letter, HOME in capital letter is a Linux environment variable. This Linux environment variable stores a value of current working directory. ಈಗ ಲಾಗಿನ್ ಆಗಿರ್ತಕ್ಕಂಥ ಯೂಸರು ಕೆಲಸ ಮಾಡ್ತಾ ಇರ್ತಕ್ಕಂಥ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಮಾಹಿತಿ ಅಥವಾ ಇನ್ಫಾರ್ಮೇಶನ್ ಈಸ್ ಅವೈಲಬಲ್ ಇನ್ ಎ ವೇರಿಯಬಲ್ ಕಾಲ್ಡ್ ಹೋಮ್. HOME ಹೋಮ್ ಇನ್ ಕ್ಯಾಪಿಟಲ್ ಲೆಟರ್ಗೆ ನಾವು ಇನ್ನೂ ಒಂದು ಎನ್ವೈರನ್ಮೆಂಟ್ ವೇರಿಯಬಲ್ ಅಂತ ಕರಿಬೇಕು. ಆ ಎನ್ವೈರನ್ಮೆಂಟ್ ನಲ್ಲಿ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಇರುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಲೈನ್ ನಮ್ಗೆ ಔಟ್ಪುಟ್ ಇಲ್ಲಿ ಈ ತರ ಬಂದಿದೆ. ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ ಕೋಲನ್ ಏನಂತೆ ಕರೆಂಟ್ ವರ್ಕಿಂಗ್ ಡೈರೆಕ್ಟರಿ /home/CSPC1 /home/CSPC1 is a value available in an environment variable called home. ಹೋಮ್ ಅಂತಕ್ಕಂಥ ಎನ್ವೈರನ್ಮೆಂಟ್ ವೇರಿಯಬಲ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ ಇದು. ಅದಕ್ಕೋಸ್ಕರ ಇಲ್ಲಿ ನಿಮಗೆ /home/CSPC1 ಅಂತ ಬಂದಿದೆ. ಇದು ಆ ಲೈನ್ ಔಟ್ಪುಟ್. ಇದಾದ್ಮೇಲೆ ಏನ್ ಕೇಳ್ತಾ ಇದ್ದಾರೆ ಅದೇ ಪ್ರೋಗ್ರಾಮ್ ನಲ್ಲಿ ಅಂದ್ರೆ ಎಕೋ ಕರೆಂಟ್ಲಿ ಅವೈಲಬಲ್ ಶೆಲ್ಸ್. ಇದೊಂದು ಸ್ಟ್ರಿಂಗ್, ಸುಮ್ಮನೆ ಒಂದು ಸ್ಟ್ರಿಂಗ್ ಹಾಕ್ಬಿಟ್ರಿ ಇಲ್ಲಿ. ಕರೆಂಟ್ಲಿ ಅವೈಲಬಲ್ ಶೆಲ್ಸ್ ಪ್ರಿಂಟ್ ಆಯ್ತು. ಕರೆಂಟ್ಲಿ ಅವೈಲಬಲ್ ಶೆಲ್ಸ್ ಅಂತ ಪ್ರಿಂಟ್ ಆಯ್ತು. ಓಕೆ, ಈ ಸ್ಟ್ರಿಂಗ್ ಕೆಳಗಡೆನೆ ಈಗ ಯಾವ್ಯಾವ ಶೆಲ್ಸ್ ಇದೆ ಅಂತ ಪ್ರಿಂಟ್ ಮಾಡೋದಕ್ಕೆ ದೇ ಆರ್ ಗೋಯಿಂಗ್ ಟು ಇನ್ಕ್ಲೂಡ್ ಒನ್ ಮೋರ್ ಲೈನ್ ಯಾರ್. ಎಕೋ ಮಕ್ಕಳ ದಯವಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಇಲ್ಲೇವರೆಗೂ ಸ್ಟ್ರಿಂಗ್ ನ ನಾವು ಡಬಲ್ ಕೊಟೇಶನ್ ಮಾರ್ಕ್ ಒಳಗಡೆ ಇನ್ಕ್ಲೂಡ್ ಮಾಡ್ತಾ ಇದ್ವಿ. ಇಲ್ಲಿ ಸ್ವಲ್ಪ ಚೇಂಜ್ ಇದೆ. ಏನ್ ಹೇಳ್ತಾ ಇದ್ದಾರೆ? ಪ್ರಿಂಟ್ ಎಕೋ ಪ್ರಿಂಟ್ ಸಮಥಿಂಗ್. ಏನ್ ಪ್ರಿಂಟ್ ಮಾಡು? ದಯವಿಟ್ಟು ಕ್ಷಮಿಸಿ, ಸದ್ಯಕ್ಕೆ ಇದನ್ನ ಈ ತರ ಇಂಟರ್ಪ್ರಿಟ್ ಮಾಡಬೇಕಾಗತ್ತೆ. ನೀವು ಔಟ್ಪುಟ್ ಸ್ಟ್ರಿಂಗ್ ಈಗ ಏನು ನೀವು ಇಂಟರ್ಪ್ರಿಟ್ ಮಾಡಿದಾರಲ್ಲ ಅದೇ ಸ್ಟೈಲಲ್ಲಿ ಹೋಗಂಗಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಡಬಲ್ ಕೊಟೇಶನ್ ಮಾರ್ಕ್ ಇದೆ. ಇಲ್ಲಿ ನಾನು ಆಲ್ರೆಡಿ ಹೇಳಿದೆ, ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಬಳಸಿದ್ವಿ ಇದನ್ನ. ನಿಮ್ಮ ಕೀಬೋರ್ಡಲ್ಲಿ ನಂಬರ್ 1 ಅಥವಾ ಸ್ನೇಕ್ ಟಿಲ್ಡ್ ಸಿಂಬಲ್ ಇದೆಯಲ್ಲ, ಅದ್ರ ಪಕ್ಕನೆ ಎಕ್ಸಾಕ್ಟ್ ಆಗಿ ಎಸ್ಕೇಪ್ ಕ್ಯಾರೆಕ್ಟರ್ ಕೀ ಕೆಳಗಡೆನೆ ಒಂದು ಕೀ ಇರುತ್ತೆ. ಆ ಕೀನಲ್ಲಿ 2 ಕೆಲಸ ಮಾಡ್ಬೋದು ನೀವು. ಯಾವ್ಯಾವಪ್ಪ 2 ಕೆಲಸ ಅಂದ್ರೆ, ಒಂದು ಟಿಲ್ಡ್ ಬರುತ್ತೆ, ಅದ್ರ ಕೆಳಗಡೆ ಈ ಕ್ಯಾರೆಕ್ಟರ್ ಬರುತ್ತೆ. ದಯವಿಟ್ಟು ಮಾನಿಟರ್ ಮಾಡಿ ನೋಡಿ. ಇದನ್ನ ದಯವಿಟ್ಟು ಬಳಸಿದ್ರೆ ಮಾತ್ರ ನಿಮ್ಗೆ ಔಟ್ಪುಟ್ ಬರೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಬರಲ್ಲ. ಇಲ್ಲಿ ಡಬಲ್ ಕೊಟೇಶನ್ ಮಾರ್ಕ್ ನ ಬಳಸಿಲ್ಲ ನಾವು. ಇದು ಸಿಂಗಲ್ ಕೊಟೇಶನ್ ಮಾರ್ಕು ಅಲ್ಲ, ನೆಪಿಟ್ಕೊಳ್ಳಿ. ಇಟ್ ಈಸ್ ನಾಟ್ ಎ ಸಿಂಗಲ್ ಕೊಟೇಶನ್ ಮಾರ್ಕ್. ಇಟ್ ಈಸ್ ಎ ಕ್ಯಾರೆಕ್ಟರ್ ಅವೈಲಬಲ್ ವಿತ್ ಟಿಲ್ಡ್ ಸಿಂಬಲ್. ಕೀಬೋರ್ಡ್ ನಲ್ಲಿ ಟಿಲ್ಡ್ ಸಿಂಬಲ್ಲು ಮತ್ತೆ ಈ ಕ್ಯಾರೆಕ್ಟರ್ ಒಂದೇ ಕೀನಿಂದ ಸಿಗುತ್ತೆ ನಮಗೆ. ಆ ಕ್ಯಾರೆಕ್ಟರ್ನ ಬಳಸಬೇಕು. ಎನ್ಕ್ಲೋಸ್ ಅದೇ ಕ್ಯಾರೆಕ್ಟರ್ ಇಲ್ಲಿ ಕ್ಲೋಸ್ ಆಗುತ್ತೆ. ಈ ಕ್ಯಾರೆಕ್ಟರ್ ಏನ್ ಇಂಡಿಕೇಟ್ ಮಾಡುತ್ತೆ ನಮ್ಮ ಶೆಲ್ಗೆ? ನಮ್ಮ ಶೆಲ್ ಈ ಕ್ಯಾರೆಕ್ಟರ್ ನೋಡಿದ ತಕ್ಷಣ ಏನಂತ ತಿಳ್ಕೊಳುತ್ತಪ್ಪ ಅಂದ್ರೆ, ಸ್ವಾಮಿ ನಾನೀಗ ಸುಮ್ಮನೆ ಸ್ಟ್ರಿಂಗ್ ನ ಪ್ರಿಂಟ್ ಮಾಡಬಾರ್ದು, ಸುಮ್ಮನೆ ಈ ತರ ಕರೆಂಟ್ಲಿ ಅವೈಲಬಲ್ ಶೆಲ್ಸ್ ಅಂತ ಸ್ಟ್ರಿಂಗ್ ನ ಪ್ರಿಂಟ್ ಮಾಡಬಾರ್ದು. ಐ ನೀಡ್ ಟು ಡೂ ಎಕ್ಸ್ಟ್ರಾ ಟಾಸ್ಕ್. ನಾನು ಬೇರೆ ಕೆಲಸ ಮಾಡಬೇಕು ಅಂತ ಶೆಲ್ ತಿಳ್ಕೊಳುತ್ತೆ. ಇಫ್ ಇಟ್ ಎನ್ಕೌಂಟರ್ಸ್ ದಿಸ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್, ಈ ಕ್ಯಾರೆಕ್ಟರ್ನ ನೋಡಿದ್ರೆ ಏನಂತ ತಿಳ್ಕೊಳುತ್ತೆ ಶೆಲ್ಲು? ಇನ್ನು ಮುಂದೆ ಈ ಕ್ಯಾರೆಕ್ಟರ್ನಿಂದ ಮುಂದೆ ಏನ್ ಬರುತ್ತಲ್ಲ,
ಇದನ್ನ ಲಿನಿಕ್ಸ್ ಕಮ್ಯಾಂಡ್ ಅಂತ ತಿಳ್ಕೊಳುತ್ತೆ. ಇಟ್ ಈಸ್ ಗೋಯಿಂಗ್ ಟು ಟ್ರೀಟ್ ಥಿಂಗ್ಸ್ ಇನ್ ಫ್ರಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಆಸ್ ಅನ್ ಲಿನಿಕ್ಸ್ ಕಮ್ಯಾಂಡ್. ಸ್ಟ್ರಿಂಗ್ ನ ಔಟ್ಪುಟ್ ಮಾಡಬೇಡ, ನೀನ್ ಏನ್ ಮಾಡ್ಬೇಕೀಗ, ಯು ಮಸ್ಟ್ ಎಕ್ಸಿಕ್ಯೂಟ್ ಒನ್ ಲಿನಿಕ್ಸ್ ಕಮ್ಯಾಂಡ್ ಅಂತ ತಿಳ್ಕೊಂತ. ನಾನೀಗ ಎಸ್ ಅ ಶೆಲ್ ಐ ನೀಡ್ ಟು ಎಕ್ಸಿಕ್ಯೂಟ್ ಎ ಲಿನಿಕ್ಸ್ ಕಮ್ಯಾಂಡ್, ನಾಟ್ ಔಟ್ಪುಟಿಂಗ್ ಜಸ್ಟ್ ಎನ್ ಎ ಸ್ಟ್ರಿಂಗ್ ನ ಔಟ್ಪುಟ್ ಮಾಡ್ತಾ ಇಲ್ಲ ನಾನೀಗ, ನಾನು ಒಂದು ಲಿನಿಕ್ಸ್ ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ತಿಳ್ಕೊಳುತ್ತೆ ನಮ್ಮ ಶೆಲ್ಲು. ಯಾವ ಲಿನಿಕ್ಸ್ ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡಕ್ ಹೇಳ್ತಾ ಇದಾರಲ್ಲೇ, ದೇ ಆರ್ ಆಸ್ಕಿಂಗ್ ಅಸ್ ಟು ಎಕ್ಸಿಕ್ಯೂಟ್ ಕ್ಯಾಟ್ ಕಮ್ಯಾಂಡ್. ಈ ಕಮ್ಯಾಂಡ್ ನ ನೋಡಿದೀವಿ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ, ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡಿದ್ವಿ. ಕ್ಯಾಟ್ ಕಮ್ಯಾಂಡ್ ನ ಏನೇನಕ್ಕೆ ಬಳಸ್ತೀವಪ್ಪ ಅಂದ್ರೆ, ಕ್ಯಾಟ್ ಕಮ್ಯಾಂಡ್ ನ ಹೊಸ ಫೈಲ್ ನ ಕ್ರಿಯೇಟ್ ಮಾಡೋದಕ್ಕೆ ಬಳಸ್ತೀವಿ. ಕ್ಯಾಟ್ ಕಮ್ಯಾಂಡ್ ನ ಮೋರ್ ದ್ಯಾನ್ ಒನ್ ಫೈಲ್ ನ ಕಂಬೈನ್ಡ್ ಮಾಡಿ ಸಿಂಗಲ್ ಫೈಲ್ ಮಾಡೋದಕ್ಕೆ ಬಳಸ್ತೀವಿ, ಎರಡನೇ ಕೆಲಸ. ಹಾಗೇನೆ ಇದೇ ಕ್ಯಾಟ್ ಕಮ್ಯಾಂಡ್ ನ ಎಕೋ ಕಮ್ಯಾಂಡ್ ತರನೂ ಬಳಸ್ತೀವಿ, ಟು ಡಿಸ್ಪ್ಲೇ ಸಮ್ ಇನ್ಫಾರ್ಮೇಶನ್, ಸಮ್ ಮಾಹಿತಿನ ಡಿಸ್ಪ್ಲೇ ಮಾಡೋದಕ್ಕೂ ಬಳಸ್ತೀವಿ ಕ್ಯಾಟ್ ಕಮ್ಯಾಂಡ್ ನ. ಕ್ಯಾಟ್ ಕಮ್ಯಾಂಡ್ ಅಂತ ಒಂದು ಕಮ್ಯಾಂಡ್ ಇದೆ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ. ಆ ಕ್ಯಾಟ್ ಕಮ್ಯಾಂಡ್ ನ ನಾವು ಸುಮಾರು ಕೆಲಸಕ್ಕೆ ಬಳಸ್ತೀವಿ. ಏನೇನಕ್ಕೆ ಬಳಸ್ತಾ ಇದೀವಿ, ಹೊಸ ಫೈಲ್ ಕ್ರಿಯೇಟ್ ಮಾಡೋದಕ್ಕೆ ಬಳಸ್ಬೋದು, ನಂಬರ್ ಆಫ್ ಫೈಲ್ಸ್ ನ ಕಂಬೈನ್ ಮಾಡಿ ಸಿಂಗಲ್ ಫೈಲ್ ಮಾಡೋದಕ್ಕೆ ಬಳಸ್ಬೋದು. ಮೂರನೇ ಕೆಲಸ, ಏನಾದ್ರೂ ಒಂದು ಮಾಹಿತಿನ ಡಿಸ್ಪ್ಲೇ ಮಾಡೋದಕ್ಕೂ ಬಳಸಬಹುದು. ಸೊ ಎಕ್ಸಿಕ್ಯೂಟ್ ಎ ಕ್ಯಾಟ್ ಕಮ್ಯಾಂಡ್. ಇಲ್ಲಿ ಏನ್ ಮಾಡ್ತಾ ಇದೆ ಕ್ಯಾಟ್, ಇಟ್ ಈಸ್ ಗೋಯಿಂಗ್ ಟು ಡಿಸ್ಪ್ಲೇ ಸಮ್ ಇನ್ಫಾರ್ಮೇಶನ್. ದಿಸ್ ಕ್ಯಾಟ್ ಈಸ್ ಗೋಯಿಂಗ್ ಟು ಆಕ್ಟ್ ಆಸ್ ಅನ್ ಎಕೋ. ಎಕೋ ಕಮ್ಯಾಂಡ್ ಏನ್ ಡಿಸ್ಪ್ಲೇ ಮಾಡ್ತಿತ್ತಲ್ಲ, ಅದೇ ಕೆಲಸನ ಈ ಪರ್ಟಿಕ್ಯುಲರ್ ಲೈನ್ ಅಲ್ಲಿ ಕ್ಯಾಟ್ ಕಮ್ಯಾಂಡ್ ಮಾಡ್ತಾ ಇದೆ. ಡಿಸ್ಪ್ಲೇ ಸಮ್ ಇನ್ಫಾರ್ಮೇಶನ್. ಏನ್ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡಪ್ಪ ಅಂದ್ರೆ, ದೇ ಆರ್ ಆಸ್ಕಿಂಗ್ ಪ್ರಿಂಟ್ ಡಿಸ್ಪ್ಲೇ ಏನ್ನ ಸ್ಲ್ಯಾಶ್ etc. ಅರ್ಥ ಮಾಡ್ಕೋಬೇಕು. ಇಲ್ಲಿ ಸ್ಲ್ಯಾಶ್ ನ ನಾವು ರೂಟ್ ಡೈರೆಕ್ಟರಿ ಅಂತ ಕರಿತೀವಿ. ಆ ರೂಟ್ ಡೈರೆಕ್ಟರಿ ಒಳಗಡೆ ಒಂದು ಸಬ್ ಡೈರೆಕ್ಟರಿ ಇದೆ. ಆ ಸಬ್ ಡೈರೆಕ್ಟರಿ ಹೆಸರೇನಪ್ಪ ಅಂದ್ರೆ etc. ಆ ಸಬ್ ಡೈರೆಕ್ಟರಿ ಒಳಗಡೆ ಒಂದು ಫೈಲ್ ಇದೆ. ಆ ಫೈಲ್ ಹೆಸರೇನಪ್ಪ ಅಂದ್ರೆ ಶೆಲ್ಸ್ ಅಂತ. ಅರ್ಥ ಮಾಡ್ಕೋಬೇಕು ಮಕ್ಕಳ. ಕ್ಯಾಟ್ ಈಸ್ ಗೋಯಿಂಗ್ ಟು ಡಿಸ್ಪ್ಲೇ ಸಮ್ ಇನ್ಫಾರ್ಮೇಶನ್. ಏನ್ ಇನ್ಫಾರ್ಮೇಶನ್ ಪ್ರಿಂಟ್ ಮಾಡಕ್ ಕೇಳ್ತಾ ಇದೀವಿ ನಾವಿಲ್ಲಿ, ಸ್ಲ್ಯಾಶ್ ರೂಟ್ ಡೈರೆಕ್ಟರಿ, ಅದ್ರ ಒಳಗಡೆ ಒಂದು ಸಬ್ ಡೈರೆಕ್ಟರಿ ಇದೆ ಅಥವಾ ಫೋಲ್ಡರ್ ಇದೆ. ಆ ಫೋಲ್ಡರ್ ಹೆಸರೇನಪ್ಪ ಅಂದ್ರೆ etc ಅಂತ. ಆ etc ಫೋಲ್ಡರ್ ಅಥವಾ ಡೈರೆಕ್ಟರಿ ಒಳಗಡೆ, ಸಬ್ ಡೈರೆಕ್ಟರಿ ಒಳಗಡೆ ಒಂದು ಫೈಲ್ ಇದೆ. ಆ ಫೈಲ್ ಹೆಸರೇನಪ್ಪ ಅಂದ್ರೆ ಶೆಲ್ಸ್ ಅಂತ. ಆ ಶೆಲ್ಸ್ ಫೈಲ್ ಅಲ್ಲಿ ಏನೇನಿದೆಯೋ ಅದನ್ನೆಲ್ಲ ಪ್ರಿಂಟ್ ಮಾಡು ಅಂತ ಅರ್ಥ. ನೋಡಿ, ಈ ಶೆಲ್ಸ್ ನಿಮಗೆ ಗೊತ್ತು, ಈ 6 ಲೈನ್ ಎಲ್ಲಿದೆಯಪ್ಪ ಅಂದ್ರೆ prg4.sh ಅಲ್ಲಿದೆ. ಅದೇ ತರ ಸ್ಲ್ಯಾಶ್ ರೂಟ್, ಅದ್ರೊಳಗಡೆ ಸಬ್ ಡೈರೆಕ್ಟರಿ etc, ಅದ್ರೊಳಗಡೆ ಒಂದು ಫೈಲ್ ಇದೆ. ಆ ಫೈಲ್ ಹೆಸರೇನಪ್ಪ ಅಂದ್ರೆ ಶೆಲ್ಸ್ ಅಂತ. ಆ ಶೆಲ್ಸ್ ಅಲ್ಲಿ, ಫೈಲ್ ನೇಮ್ ಶೆಲ್ಸ್ ಅಲ್ಲಿ ಏನೇನು ಮಾಹಿತಿ ಇದೆಯೋ ಆ ಎಲ್ಲಾ ಮಾಹಿತಿನೂ ಪ್ರಿಂಟ್ ಮಾಡು ಅಂತ ಕೇಳ್ತಾ ಇರೋದು. ಈ ಫೈಲ್ ನೇಮ್ ಶೆಲ್ಸ್ ಅಲ್ಲಿ ಏನೇನ್ ಮಾಹಿತಿ ಇದೆ ಸದ್ಯಕ್ಕೆ ಅಂದ್ರೆ, ಇಟ್ ಇನ್ಕ್ಲೂಡ್ಸ್ ಆಲ್ ದಿಸ್ ಇನ್ಫಾರ್ಮೇಶನ್. ನೋಡಿ, ಇಲ್ಲಿಂದ ಹಿಡಿದು ಇಲ್ಲೇವರೆಗೂ ಇದೆ ಮಾಹಿತಿ. ಎಲ್ಲಿದೆ ಆ ಮಾಹಿತಿ? ಇಟ್ ಈಸ್ ಅವೈಲಬಲ್ ಇನ್ ಎ ಫೈಲ್ ನೇಮ್ ಕಾಲ್ಡ್ ಶೆಲ್ಸ್. ಅದನ್ನ ಪ್ರಿಂಟ್ ಮಾಡು ಅಂತ ಕೇಳ್ತಾ ಇದ್ದೀವಿ. ಏನೇನಿದೆ ಅಂತಲ್ಲಿ, ವ್ಯಾಲಿಡ್ ಲಾಗಿನ್ ಶೆಲ್ಸ್ ಯಾವ್ಯಾವು, /bin/sh ಅಂತಕ್ಕಂಥದ್ದು ಒಂದು ಶೆಲ್ಲು. ಇಟ್ ಈಸ್ ಅವೈಲಬಲ್ ಇನ್ ದಿಸ್ ಪರ್ಟಿಕ್ಯುಲರ್ ಫೈಲ್. ಲೈಕ್ ವೈಸ್ /bin
DASH ಅಂತಕ್ಕಂಥದ್ದು ಇನ್ನೂ ಒಂದು ಶೆಲ್ಲು. ಇಟ್ ಈಸ್ ಆಲ್ಸೋ ಅವೈಲಬಲ್ ಇನ್ ಎ ಫೈಲ್ ಕಾರ್ಡ್ ಶೆಲ್ಸ್. ಹಾಗೇನೆ BASH ಇದು ಒಂದು ಶೆಲ್ಲು. ಇಟ್ ಈಸ್ ಆಲ್ಸೋ ಅವೈಲಬಲ್ ಇನ್ ಎ ಫೈಲ್ ನೇಮ್ ಕಾರ್ಡ್ ಶೆಲ್ಸ್. ಲೈಕ್ವೈಸ್ RBASH it is also one shell. It is also available in a file name called shells. Because of cat space ತುಂಬಾ ಇಂಪಾರ್ಟೆಂಟ್, ಸ್ಪೇಸ್ ಬಿಡಬೇಕು, ಸ್ಪೇಸ್ /etc/shells line we will get output of this kind. ಈ ತರ ಔಟ್ಪುಟ್ ನಿಮಗೆ ಬರುತ್ತೆ ಮಕ್ಕಳ. ಇದಕ್ಕೆ ಕರೆಂಟ್ಲಿ ಅವೈಲಬಲ್ ಶೆಲ್ಸ್ ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ನೀವು ಹುಷಾರಾಗಿರಬೇಕು. ಏನು ಹುಷಾರಾಗಿರಬೇಕು? ಡೋಂಟ್ ಯೂಸ್ ಡಬಲ್ ಕೊಟೇಶನ್ ಮಾರ್ಕ್, ಡೋಂಟ್ ಯೂಸ್ ಸಿಂಗಲ್ ಕೊಟೇಶನ್ ಮಾರ್ಕ್, ಯೂಸ್ ಎ ಕ್ಯಾರೆಕ್ಟರ್ ಅವೈಲಬಲ್ ಇನ್ ಎ ಟಿಲ್ಡ್ ಕೀನಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ನ ಬಳಸಿ. ಈ ಕ್ಯಾರೆಕ್ಟರ್ ಏನು ಹೇಳುತ್ತೆ ನಮ್ಮ ಶೆಲ್ಗೆ ಅಂದರೆ, ಅಥವಾ ಶೆಲ್ ಏನು ಅರ್ಥ ಮಾಡ್ಕೊಳತ್ತಪ್ಪ ಅಂದರೆ, ನಾನೀಗ ಒಂದು ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡಬೇಕು, ಲಿನಕ್ಸ್ ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡು ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡುತ್ತೆ. ಇಫ್ ಇಟ್ ಎನ್ಕೌಂಟರ್ಸ್ ದಿಸ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್, ಇದೇ ಕ್ಯಾರೆಕ್ಟರ್ನಿಂದ ಕ್ಲೋಸ್ ಆಗಬೇಕು, ಇಲ್ಲ ಅಂದರೆ ಎರರ್ ಬರುತ್ತೆ. ಏನು ಎಕ್ಸಿಕ್ಯೂಟ್ ಮಾಡಕ್ಕೆ ಕೇಳ್ತಾ ಇದ್ದಾರೆ ಅವರು? ದೇ ಆರ್ ಆಸ್ಕಿಂಗ್ ಅಸ್ ಟು ಎಕ್ಸಿಕ್ಯೂಟ್ ಎ ಕ್ಯಾಟ್ ಕಮ್ಯಾಂಡ್ ಎಕ್ಸಿಕ್ಯೂಟ್ ಮಾಡಕ್ಕೆ ಹೇಳ್ತಿದ್ದಾರೆ. ಕ್ಯಾಟ್ ಈಸ್ ಗೋಯಿಂಗ್ ಟು ಡಿಸ್ಪ್ಲೇ ಸಮ್ ಇನ್ಫಾರ್ಮೇಶನ್. ಕ್ಯಾಟು ಸಮ್ ಇನ್ಫಾರ್ಮೇಶನ್ ಡಿಸ್ಪ್ಲೇ ಮಾಡ್ತಾ ಇದೆ. ಏನು ಡಿಸ್ಪ್ಲೇ ಮಾಡಕ್ಕೆ ಕೇಳ್ತಾ ಇದೀವಿ ಈ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಅಲ್ಲಿ? ವಿ ಆರ್ ಆಸ್ಕಿಂಗ್ ದೆಮ್ ಟು ಡಿಸ್ಪ್ಲೇ ಸ್ಲ್ಯಾಶ್ ರೂಟ್ ಡೈರೆಕ್ಟರಿ ಒಳಗಡೆ ಸಬ್ ಡೈರೆಕ್ಟರಿ ETC, ಅದ್ರ ಒಳಗಡೆ ಶೆಲ್ಸ್ ಅಂತಕ್ಕಂಥ ಒಂದು ಫೈಲ್ ಇದೆ. ಆ ಫೈಲಲ್ಲಿ ಇರ್ತಕ್ಕಂಥ ಮಾಹಿತಿನ ಡಿಸ್ಪ್ಲೇ ಮಾಡಕ್ಕೆ ಕೇಳ್ತಾ ಇದ್ದೀವಿ. ಶೆಲ್ಸ್ ಅಂತಕ್ಕಂಥ ಫೈಲಲ್ಲಿ ಏನು ಮಾಹಿತಿ ಇರುತ್ತಪ್ಪ ಅಂದರೆ ಇದಿಷ್ಟು ಮಾಹಿತಿ ಇರುತ್ತೆ. ಸೊ ಯು ವಿಲ್ ಗೆಟ್ ದಿಸ್ ಔಟ್ಪುಟ್. ಇದಕ್ಕೆ ಮಕ್ಕಳ ನಾವು ಶೆಲ್ ಸ್ಕ್ರಿಪ್ಟ್ ನಂಬರ್ 4 ಅಂತ ಹೇಳ್ತೀವಿ. ಆಸ್ ಯೂಸ್ಯಲ್ ದಯವಿಟ್ಟು ಇದನ್ನ ಬರೆದು ಪ್ರಾಕ್ಟೀಸ್ ಮಾಡಿ ಆದ್ಮೇಲೆ ನೀವು ಬರೆದಿದ್ದನ್ನ ನೋಡ್ಕೊಂಡು ಎಂಟ್ರಿ ಮಾಡೋದು ಬೇಡ, ರೀಕಾಲ್ ಮಾಡಿ ಯೋಚನೆ ಮಾಡಿ ತುಂಬಾ ನೀಟಾಗಿ ಕಂಪ್ಯೂಟರ್ ಮುಂದೆ ಕೂತು ಈ ಸ್ಕ್ರಿಪ್ಟ್ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದ್ಮೇಲೆ ಒಂದು ಫೈಲ್ ನೇಮ್ ಕೊಡಬೇಕು. ಆ ಫೈಲ್ ನೇಮ್ ಏನಾಗಿರುತ್ತಪ್ಪ ಅಂದರೆ prg4.sh ಆಗಿರುತ್ತೆ. ಅದಾದಮೇಲೆ ಈ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಟ್ ಮಾಡೋದು sh ಫಾಲೋಡ್ ಬೈ ಸ್ಪೇಸ್ ಫಾಲೋಡ್ ಬೈ prg4.sh ಇನ್ ಫ್ರಂಟ್ ಆಫ್ ಎ ಕಮ್ಯಾಂಡ್ ಪ್ರಾಂಪ್ಟ್. ನಿಮ್ಮ ಪ್ರೋಗ್ರಾಮ್ನಲ್ಲಿ ಏನು ಎರರ್ಸ್ ಇಲ್ಲ ಅಂದರೆ ಸರಿಯಾದ ಔಟ್ಪುಟ್ ಬರುತ್ತೆ. ಒಂದು ವೇಳೆ ಎರರ್ಸ್ ಇದ್ದರೆ ಔಟ್ಪುಟ್ ಬರಲ್ಲ. ಆ ಎರರ್ಸ್ನ ರಿಮೂವ್ ಮಾಡಿ ತಾವು ಮತ್ತೆ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಇಷ್ಟಕ್ಕೆ ನಾವು ಶೆಲ್ ಸ್ಕ್ರಿಪ್ಟ್ ನಂಬರ್ 4 ಇನ್ ಲಿನಿಕ್ಸ್ ಲ್ಯಾಬ್ ಅಂತ ಹೇಳ್ತೀವಿ ಮಕ್ಕಳ. ಇಲ್ಲಿಗೆ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಹೇಳಿ, ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟ್ನ ನೋಡಬೇಕು, ತುಂಬ ನೀಟಾಗಿ ಓದಬೇಕು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸೋಣ ಮಕ್ಕಳ. ಥ್ಯಾಂಕ್ ಯು.